ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವು ಬೆರಳಂಚಿನ ಬೆಳಕಿಂಡಿ ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಬರೆದವರು ಸುಮಂಗಲ. ಸುಮಂಗಲ ಅವರು ಬರೆದಂತಹ ಬೆರಳಂಚಿನ ಬೆಳಕಿಂಡಿ. ಸುಮಂಗಲ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಲೇಖಕಿ, ಅನುವಾದಕಿ ಮತ್ತು ಕಥೆಗಾರ್ತಿಯಾಗಿಯೂ ಹೆಸರುವಾಸಿಯಾಗಿದ್ದಾರೆ. ಇವರು ಶಿವಮೊಗ್ಗದ ಸಾಗರದವರು. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕಥೆಗಳು ಮತ್ತು ಅನುವಾದಿತ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದಂತಹ ಬೆರಳಂಚಿನ ಬೆಳಕಿಂಡಿ ಇಲ್ಲಿ ಬರುವಂತಹ ಮುಖ್ಯ ಪಾತ್ರಧಾರಿ ಎಂದರೆ ಮೋಹನ್ ರಾವ್. ಮೋಹನ್ ರಾವ್ ಅವರಿಗೆ ಒಂದು ಸರ್ಕಾರಿ ನೌಕರಿಯಲ್ಲಿ ಇದ್ದು ನಿವೃತ್ತಿ ಹೊಂದಿದಂತಹ ಈ ಮೋಹನ್ ರಾವ್ ಅವರ ಪರಿಚಯ ಹೀಗಿದೆ. ಅವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗ ನೌಕರಿಯಲ್ಲಿ ಡೆಲ್ಲಿಯಲ್ಲಿ ಬ್ಯಾಂಕ್ ನೌಕರಿಯಲ್ಲಿದ್ದು, ಮಗಳು ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿ ಇದ್ದಾಳೆ. ಇಲ್ಲಿ ಇವರಿಗೆ ನಿವೃತ್ತಿ ನಂತರ ಕೆಲಸ ಮಾಡುವಂತಹ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆದರೂ ಮನೆಯಲ್ಲಿ ಕುಳಿತು ಸುಮ್ಮನೆ ಏಕೆ ಕಾಲಹರಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇವರು ಕೆಲವೊಂದು ಸಂಸ್ಥೆಗಳಿಗೆ ಅರ್ಜಿಯನ್ನು ಗುರ್ಜರಾಯಿಸಿ ಸಂದರ್ಶನಕ್ಕೆ ಹಾಜರಾಗಿ ಕೊನೆಗೆ ಮನೆಗೆ ಸಮೀಪವಾಗಿದ್ದಂತಹ ಪಾಲಿಥೀನ್ ಕವರುಗಳ ಕ್ಯಾರಿ ಬ್ಯಾಗ್ಗಳು ವಿರುದ್ಧ ಪರಿಸರ ಸಂರಕ್ಷಣೆಗಾಗಿ ಆಂದೋಲನ, ಶಾಲಾ ಕಾಲೇಜುಗಳಲ್ಲಿ ಕಾರ್ಪೊರೇಟ್ ಫಾರ್ಮ್ಗಳಿಗೆ ತರಬೇತಿ, ಏನೇನೋ ಮಾಡುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟಾಗಿ ಇವರು ಕೆಲಸಕ್ಕೆ ಸೇರುತ್ತಾರೆ. ಏಕೆಂದರೆ ಇವರಿಗೆ ಸಾಕಷ್ಟು ವರ್ಷ ಸರ್ಕಾರಿ ಕಚೇರಿಯೊಂದರಲ್ಲಿ ದುಡಿದ ಅನುಭವ ಇತ್ತು. ಮೊದಲಿಗೆ ಇವರಿಗೆ ಇಲ್ಲಿ ಇಳಿಸು ಮುರುಸಾದರೂ ಸಹ, ಯಾಕೆಂದರೆ ಅಲ್ಲಿ ಇದ್ದವರು ಹೆಚ್ಚಿನವರು ಹದಿಹರೆಯದವರೇ ಆಗಿದ್ದರು. 7-8 ಜನ ಮಾತ್ರ ಮಧ್ಯ ವಯಸ್ಸಿನ ಸಹೋದ್ಯೋಗಿಗಳು. ಇವರ ಮಧ್ಯೆ ಮೋಹನ್ ರಾವ್ ಅವರು ಒಬ್ಬರೇ ನಿವೃತ್ತಿ ಹೊಂದಿ ತಲೆಗೆ ಡೈ ಮಾಡಿದಂತಹ ಕೂದಲಿನ ವ್ಯಕ್ತಿ. ಕೆಲವು ಬಾರಿ ತಾವು ಇಂತಹ ಪರಿಸರಕ್ಕೆ ತೀರಾ ಔಟ್ಡೇಟೆಡ್ ಆಗಿಬಿಟ್ಟಿದ್ದೇನೆ ಅಂತ ಅನಿಸಿದ್ದು ಉಂಟು ಮತ್ತು ಆ ಕೀಳಿರಿಮೆಯೂ ಅವರಲ್ಲಿ ಕಂಡಿತ್ತು. ಇವೆಲ್ಲ ಕೆಲ ದಿನ. ಕ್ರಮೇಣ ಅವರೊಂದಿಗೆ ಬೆರೆತು ಕೆಲಸ ಮಾಡುತ್ತಾ ತಮ್ಮದೇ ಚಾಪು ಒತ್ತಿದರು. ಅಕೌಂಟೆಂಟ್ ಪರಿಣತಿ ಸಾಕಷ್ಟು ಚೆನ್ನಾಗಿ ಇದ್ದ ಅವರ ಇಂಗ್ಲಿಷ್ ಮಧುರ ಮಾಡುತ್ತಿದ್ದಂತಹ ತಪ್ಪುಗಳನ್ನು ಗೊಣಗದೆ ಅವಳಿಗೆ ಸರಿಪಡಿಸಿ ಹೇಳುತ್ತಿದ್ದ ರೀತಿ, ಆಗೀಗ ಅವರು ಹೇಳುತ್ತಿದ್ದ ತಮ್ಮ ಸರ್ಕಾರಿ ವೃತ್ತಿಯ ತಮಾಷೆ ಘಟನೆಗಳು ಮೋಹನ್ ರಾವ್ ಮತ್ತವರ ಸಹೋದ್ಯೋಗಿಗಳಿಗೆ ಅವರ ವಯಸ್ಸಿನ ಅಂತರವನ್ನು ಮರೆಯುವಲ್ಲಿ ನೆರವಾಯಿತು. ಮೋಹನ್ ರಾವ್ ಅವರು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟಾಗಿ ಸೇರಿಕೊಂಡ ನಂತರ ಆಫೀಸಿನಲ್ಲಿ ನಡೆದಂತಹ ಸಣ್ಣ ಪುಟ್ಟ ಹಗರಣಗಳು ಈ ರೀತಿ ಇದೆ. ಮೊದಲಿಗೆ ಆಫೀಸಿನಿಂದ 2-3 ಮನೆ ಆಚೆ ಎಲೆಕ್ಟ್ರಿಕ್ ತಂತಿಯ ಮೇಲೆ ಬಾಗಿದಂತಿದ್ದ 2 ದೊಡ್ಡ ಕೊಂಬೆಗಳು ಎಷ್ಟೋ ದಿನಗಳಿಂದ ಹಾಗೆ ಇತ್ತು. ಅದನ್ನು ಗಮನಿಸಿದ ರಿಸೆಪ್ಷನಿಸ್ಟ್ ಎಷ್ಟೋ ಮಾತಿನ ನಡುವೆ ಒಂದು ಬಾರಿ ಹೇಳಿದಾಗ ಮೋಹನ್ ರಾವ್ ಕೂಡ ಗಮನವಿಟ್ಟು ಮೊದಲು ನೋಡಿದರು. ನಮ್ಮ ಚಿಂತೆಯೇ ನಮಗೆ ಆಸಲುಂಟು, ಒದಲಿಯುಂಟು, ಪರರ ಚಿಂತೆ ನಮಗೇಕೆ ಎಂದುಕೊಂಡು ಸುಮ್ಮನಾದರು. ಹಾಗೆ ನಗರದಲ್ಲಿ 4-6 ಬಾರಿ ಜೋರು ಮಳೆಗೆ ಎಲ್ಲೆಲ್ಲಿಯೋ ಮರಗಳು ಉರುಳಿ ಸಾವು ನೋವು, ವಿದ್ಯುತ್ ಸಂಪರ್ಕ ಕಡಿದು ಬಿದ್ದದ್ದು, ಇದನ್ನೆಲ್ಲ ಪತ್ರಿಕೆಗಳಲ್ಲಿ ಓದಿ, ಟಿವಿಯಲ್ಲಿ ನೋಡಿ, ಅಲ್ಲಿ ಇಲ್ಲಿ ನಡೆದ ಮಾತುಕತೆಯಲ್ಲಿ ಪಾಲುದಾರರಾಗುತ್ತಿರುವಂತೆ ಅವರಿಗೆ ಅದರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಎನ್ನುವಂತಹ ಅವರ ನಾಗರಿಕ ಪ್ರಜ್ಞೆ ಜಾಗೃತವಾಯಿತು. ಬೆಸ್ಕಾಂನವರಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿದರು. ಅವನು ಇವರ ಏರಿಯಾ ಯಾವುದು ಎಂದೆಲ್ಲ ಕೇಳಿದವ. ಅದು ತಮ್ಮ ಏರಿಯಾ ಅಲ್ಲವೆಂದು ಬೇರೆ ಒಂದು ನಂಬರನ್ನು ಕೊಟ್ಟವನೇ. ನಿಮ್ಮ ಆಫೀಸಿನ ಬೇರೆ ಒಂದು ನಂಬರನ್ನು ಕೊಟ್ಟನು. ಮೋಹನ್ ರಾವ್ ಆ ನಂಬರಿಗೆ ಕರೆ ಮಾಡಿ ನಿಧಾನಕ್ಕೆ ವಿಷಯವನ್ನು ತಿಳಿಸಿದರು. ಆಯಿತು, ಬಂದು ನೋಡುತ್ತೇವೆ ಎಂದು ಹೇಳಿ ಮಾರನೇ ದಿನ ಬಂದಂತಹ ಬೆಸ್ಕಾಂ ನೌಕರ ಅದನ್ನು ನೋಡಿ, ತುಸುವೆ ಬಾಗಿದಂತೆ ಇರುವ ಆ ಮರವನ್ನು ನಾವು ಕಡಿಯಲು ಬರುವುದಿಲ್ಲ, ಬಿದ್ದರೆ ಮಾತ್ರ ನಾವು ಕಡಿಯಬಹುದು. ಅರಣ್ಯ ಇಲಾಖೆಗೆ ಹೇಳಿ ಅದೇನೋ ಒಂದು ಕುಂಟು ನೆಪ ಹೇಳಿ ಹೋದ. ಮೋಹನ್ ರಾವ್ ಬಿಡದೆ ಆತನಿಂದಲೇ ಅರಣ್ಯ ಇಲಾಖೆಯ ಫೋನ್ ನಂಬರನ್ನು ತೆಗೆದುಕೊಂಡು ಕರೆ ಮಾಡಿದರು. ಅಷ್ಟಕ್ಕೂ ಸುಮ್ಮನಾಗದೆ ಒಂದು ಅರ್ಜಿಯನ್ನು ಬರೆದರೆ ಹೇಗೆ ಎಂದು ಅನಿಸಿದ್ದೇ ಕೂತು ಕಂಪ್ಯೂಟರಿನಲ್ಲಿ ಅರ್ಜಿಯನ್ನು ಟೈಪಿಸಿದರು. ಆಫೀಸಿನ ಲೆಟರ್ ಹೆಡ್ಡಲ್ಲಿ ಕೊಟ್ಟರೆ ಸ್ವಲ್ಪ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಎಂದು ಲೆಟರ್ ಹೆಡ್ಡಲ್ಲಿ ಒಂದು ಪ್ರಿಂಟೌಟನ್ನು ತೆಗೆದು ಅರ್ಜಿಯನ್ನು ಗುಜರಾಯಿಸಿದರು. ಅಲ್ಲಿಂದ ಅರಣ್ಯ ಇಲಾಖೆಯವರು ಬಂದು ನೋಡಿ ಆ ಮರವನ್ನು 2 ದಿನದಲ್ಲಿ ತೆಗೆದುಹಾಕುತ್ತಾರೆ.
ಇದೆಲ್ಲ ನಡೆದಂತಹ ಸಂದರ್ಭದಲ್ಲಿ ಆಫೀಸಿನಲ್ಲಿ ಇದ್ದಂತಹ ರಿಸೆಪ್ಷನಿಸ್ಟು ಮತ್ತು ಅಕೌಂಟೆಂಟ್, ಸಹಾಯಕಿ ಅಕೌಂಟೆಂಟ್ ಮಧುರಾ ಇವರ ಮತ್ತು ಉಳಿದ ಸಹೋದ್ಯೋಗಿಗಳು ಕುಳಿತು ಮಾತನಾಡುವಾಗ ಆಫೀಸ್ ಲೆಟರ್ ಹೆಡ್ಡಲ್ಲಿ ಲೆಟರನ್ನು ಬರೆದವರು ಯಾರು ಅನ್ನುವಂತಹ ಗುಸುಗುಸು ಮಾತುಗಳು, ನಾನಲ್ಲ ನೀನಲ್ಲ ಯಾರು ಎಂಬ ಅನುಮಾನ. ಕೊನೆಗೆ ಮೋಹನ್ ರಾವರಿಗೆ ಕಡೆಗೆ ತಿರುಗಿದಾಗ ಅವರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಾನೇ ಎಂದು ಹೋಗುತ್ತಾರೆ. ಮೋಹನ್ ರಾವರು ಮೊದಲಿಗೆ ಸ್ವಲ್ಪ ಸಂಕೋಚದ ವ್ಯಕ್ತಿ ಮತ್ತು ಸಂಸಾರದವರೊಡನೆ ಹೆಚ್ಚು ಬೆರೆತಿರಲಿಲ್ಲ. ಆದರೆ ಯಾವಾಗ ಇಲ್ಲಿ ಖಾಸಗಿ ಕಂಪನಿಗೆ ಇವರು ಕೆಲಸಕ್ಕೆ ಸೇರಿದರೋ ಅಲ್ಲಿನ ಜನರೊಡನೆ ಬೆರೆತ ನಂತರ ಹೆಂಡತಿ ಮತ್ತು ಮಕ್ಕಳೊಡನೆ ತಮ್ಮ ಖುಷಿಯನ್ನು ಹಂಚಿಕೊಳ್ಳಬೇಕು, ಅವರೊಂದಿಗೆ ಹೊಂದಿಕೊಳ್ಳಬೇಕು ಅನ್ನುವಂತಹ ಭಾವನೆ ಮೂಡಿತು. ಆಫೀಸಿನಲ್ಲಿ ದಿನೇಶ್ ಆತ ತನ್ನ ತಾಯಿಗೆ 2 ಸೀರೆಯನ್ನು ತರಿಸುವಾಗ ಹೆಚ್ಚಿಗೆ ತಂದಿದ್ದಂತಹ ಶಾಂತ 5 ಸೀರೆಗಳಲ್ಲಿ ನೀವು ಒಂದು ತೆಗೆದುಕೊಳ್ಳಿ ಸರ್ ಎಂದಾಗ ಈ ಮೊದಲು ಹಿಂಜರಿದ ಮೋಹನ್ ರಾವ್ ಅವರು ಅನಂತರ ತಾವು 2 ಚೆನ್ನಾಗಿದ್ದಂತಹ ಸೀರೆಯನ್ನು ಆರಿಸಿ ಹೆಂಡತಿಗೆ ತಗೊಂಡೋಗಿ ಕೊಡ್ತಾರೆ. ಇದನ್ನು ನೋಡಿದ ಅವರ ಹೆಂಡತಿಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಇಷ್ಟು ವರ್ಷದಲ್ಲಿ 1 ಮೊಳ ಹೂವನ್ನು ತಂದು ಕೊಡದ ತನ್ನ ಗಂಡ ಇಂದು 2 ಸೀರೆ ತಂದು ಕೊಟ್ಟಿದ್ದಾನಲ್ಲ ಎಂದು ಆಕೆ ಆಶ್ಚರ್ಯದಿಂದ ಕೇಳಿದಾಗ ತಡಬಡಾಯಿಸಿ, ಹಿಂಗೆ ಎಲ್ಲಿ ಹೆಚ್ಚಿಗೆ ತಂದಿದ್ರು ನಾನು ತಂದಿದ್ದೀನಿ ಅಂತ ಹೇಳಿ ತಡಬಡಾಯಿಸಿ ಹೋಗುತ್ತಾರೆ. ಅನಂತರ ಆಫೀಸಿನಲ್ಲಿ ನಡೆದ ಪ್ರತಿಯೊಂದು ಘಟನೆಗಳನ್ನು ಅವರು ತಮ್ಮ ಮಗ ಮತ್ತು ಮಗಳಿಗೆ ಮೇಲ್ ಕಳಿಸುವುದರ ಮೂಲಕ ತಮ್ಮ ಬಾಲ್ಯ ಏನಾದರೂ ಘಟನೆಗಳು ಸಣ್ಣ ಪುಟ್ಟದ್ದು ನಡೆದದನ್ನೆಲ್ಲ ಮಗ ಮತ್ತು ಮಗಳಿಗೆ ಮೇಲ್ ಕಳಿಸುವುದು, ಹೆಂಡತಿಗೆ ಮೇಲ್ ಕಳಿಸುವುದನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಇವರು ಸಂಕೋಚದ ವ್ಯಕ್ತಿಯಾಗಿ ಮಗ ಮತ್ತು ಮಗಳೊಡನೆ ಹೊಂದಿಕೆಯಾಗಿರಲಿಲ್ಲ ಇವರಿಗೆ. ಈಗ ಇಲ್ಲಿ ಸೇರಿದ ನಂತರ ಇವರು ತಮ್ಮೆಲ್ಲ ಭಾವನೆಗಳನ್ನು ಮಗ ಮತ್ತು ಮಗಳೊಡನೆ ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ತನ್ನ ಸಹೋದ್ಯೋಗಿ ಒಬ್ಬ ತನ್ನ ಬಾಲ್ಯದ ಘಟನೆಯನ್ನು ತನ್ನ ಅಪ್ಪ ಅಮ್ಮನ ಬಗ್ಗೆ ಹೇಳಿದಾಗ ತಟ್ಟನೆ ಇವರಿಗೆ ತನ್ನ ತೀರಿಕೊಂಡ ತಂದೆಯ ನೆನಪಾಗಿ ಅದನ್ನು ಸಹ ತನ್ನ ಬಾಲ್ಯವನ್ನು ತನ್ನ ತಂದೆಯ ಬಗ್ಗೆ ಮಗನಿಗೆ ಮತ್ತು ಮಗಳಿಗೆ ಮೇಲ್ ಕಳಿಸುವುದನ್ನು ಶುರು ಮಾಡುತ್ತಾರೆ. ಈ ರೀತಿ ಇವರು ಮೇಲ್ ಕಳಿಸುವುದರ ಮೂಲಕ ತಂದೆ ಮತ್ತು ಮಕ್ಕಳೊಡನೆ ಆತ್ಮೀಯ ಭಾವನೆ ಮೂಡುವುದಕ್ಕೆ ಪ್ರಾರಂಭವಾಗುತ್ತದೆ. ಮೇಲ್ ಕಳಿಸುವುದಕ್ಕೆ ಪ್ರಾರಂಭಿಸಿದ ನಂತರ ಮಗ ಮತ್ತು ಮಗಳನ್ನು ತಾವು ಹೆಚ್ಚು ಅರ್ಥೈಸಿಕೊಂಡಿರುವ ಭಾವನೆ ಅವರಲ್ಲಿ ಆವರಿಸಿಕೊಂಡಿತು. ಮಗ ಮತ್ತು ಮಗಳಲ್ಲಿ ಮತ್ತು ಹೆಂಡತಿ, ತನ್ನ ಮತ್ತು ಹೆಂಡತಿಯ ಜೀವಕೋಶಗಳೆರಡೂ ಸೇರಿ ಎಲ್ಲೋ ಒಂದು ಕಡೆ ಉಸಿರಾಡುತ್ತಿರುವ ತನ್ನ ಮಕ್ಕಳನ್ನು ನೆನೆದಾಗ ಅವರಲ್ಲಿ ಅಮೂರ್ತವಾದಂತಹ ಭಾವನೆ ಮೂಡ ಪ್ರಾರಂಭಿಸಿತು. ಇದೆಲ್ಲ ಯಾಕೆ, ನನಗೆ ವಯಸ್ಸಾಗುತ್ತಿದೆ ಎಂದು ಮಕ್ಕಳ ಅವಲಂಬನೆ ಬೇಕೇ ಅನ್ನುವಂತಹ ಭಾವನೆ ಒಮ್ಮೊಮ್ಮೆ ಅವರಲ್ಲಿ ಮೂಡುತ್ತಿತ್ತು. ಇದು ಸ್ವಾರ್ಥವಾ ಎಂದು ಸಹ ಯೋಚಿಸುತ್ತಿದ್ದರು. ಆದರೆ ಈಗ ಒಂದಲ್ಲ ಎಲ್ಲ ಯಾಕೆ, ನನಗೆ ಅನಿಸಿದ್ದನ್ನು ನನ್ನ ಮಗ ಮತ್ತು ಮಗಳೊಡನೆ ಹಂಚಿಕೊಳ್ಳುವಂತೆ ಬೆಳಕಿನ ಕಿಂಡಿಯೊಡನೆ ಹಂಚಿಕೊಳ್ಳುತ್ತಿದ್ದರು. ಅವರಿಗೆ ಈ ರೀತಿ ಹಂಚಿಕೊಳ್ಳುವಾಗ ಬಾಲ್ಯದಲ್ಲಿ ತನ್ನ ಕೈ ಹಿಡಿದು ಅಕ್ಷರಗಳನ್ನು ತಿದ್ದಿಸುತ್ತಿದ್ದದ್ದು, ಬರೆಸುತ್ತಿದ್ದು ಇವರಿಗೆ ನೆನಪಾಗುತ್ತಿತ್ತು. ಇಮೇಲ್ ಬಾಕ್ಸನ್ನು ಅಥವಾ ಮೊಬೈಲ್ನ ಮೆಸೇಜನ್ನು ತೆರೆಯುವಾಗ ಅವರಿಗೆ ಒಂದು ಬೆಳಕಿನ ಕಿಂಡಿಯೊಂದು ಕಾಣಿಸಿಕೊಂಡು ಅದರೊಡನೆ ತನ್ನ ಮಾಂತ್ರಿಕತೆಯನ್ನು ರೂಪಿಸುತ್ತಿದೆ ಎನ್ನುವಂತಹ ಭಾವ ತೆರೆದುಕೊಳ್ಳುತ್ತಿದ್ದದ್ದು ಖಂಡಿತ ಆಗಿ ಸತ್ಯ ಆಗುತ್ತಿತ್ತು. ಈ ಬೆಳಕಿನ ಕಿಂಡಿಯಲ್ಲಿ ಕಾಣುತ್ತಿದ್ದಂತಹ ಅಕ್ಷರಗಳು ಸಪೂರವಾಗಿದ್ದರೂ, ಸ್ಫಟಿಕದಷ್ಟೇ ಶುದ್ಧವಾಗಿದ್ದರೂ ಅದರಲ್ಲಿ ಇರುವಂತಹ ಭಾವ ಮಕ್ಕಳು ಮತ್ತು ತಾನು ಮಕ್ಕಳಲ್ಲಿ ಹೇಳಲಾಗದ ಎಷ್ಟೋ ವಿಷಯಗಳನ್ನು ಅವರು ಕುಳಿತು ಅಕ್ಷರ ರೂಪದಲ್ಲಿ ಅದನ್ನು ಟೈಪಿಸಿ ಕಳಿಸಲು ಪ್ರಾರಂಭಿಸಿದರು. ಅವರು ತಮ್ಮ ಕಾಲೇಜಿನ ದಿನಗಳು, ಹೈಸ್ಕೂಲಿನ ದಿನಗಳಲ್ಲಿ ಕಾರ್ಡ್ನಲ್ಲಿ, ಇಂಗ್ಲೆಂಡ್ ಲೆಟರಿನಲ್ಲಿ ಬರೆಯುತ್ತಿದ್ದಂತಹ ಪತ್ರಗಳನ್ನು ನೆನಪಿಸಿಕೊಂಡು ಆಗ ಇದ್ದಂತಹ ಉತ್ಕಟತೆ ಈಗಲೂ ಅವರಿಗೆ ಇಲ್ಲಿ ಮೂಡಲು ಪ್ರಾರಂಭಿಸಿತು.
ಮೋಹನ್ ರಾವ್ ಅವರು ಖಾಸಗಿ ಕಂಪನಿಗೆ ಕೆಲಸಕ್ಕೆ ಸೇರಿದ ನಂತರ ಸರ್ಕಾರಿ ಕೆಲಸದಲ್ಲಿ ಇದ್ದಾಗ ಒಂದೇ ತೆರನಾಗಿ ಇದ್ದಂತಹ ಇವರು ಖಾಸಗಿ ಕಂಪನಿಯಲ್ಲಿ ಒಡನಾಡಿಗಳೊಡನೆ ಸೇರಿ ಬದಲಾವಣೆಗೆ ತಮ್ಮನ್ನು ತಾವು ಒಡ್ಡಿಕೊಂಡರು. ಮಗ ತಂದುಕೊಟ್ಟಂತಹ ಒಂದೆರಡು ಜೀನ್ಸ್ ಪ್ಯಾಂಟನ್ನು ಸಹ ಹಾಕೋದಕ್ಕೆ ಪ್ರಾರಂಭ ಮಾಡಿದರು. ಹೆಂಡತಿಗಾಗಿ ಸೀರೆಯನ್ನು ತೆಗೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಸಾಮಾಜಿಕ ಕಳಕಳಿಯು ಇವರಲ್ಲಿ ಜಾಗೃತವಾಗಿ ಸಾಮಾಜಿಕ ಸೇವೆಯನ್ನು ಮಾಡಲು ಪ್ರಾರಂಭಿಸಿದರು. ಯಾವುದೋ ಭಾರವೆನಿಸದ ಹಾಗೆ ಸಪೂರ ಅಕ್ಷರಗಳನ್ನು ತುಂಬಿಕೊಡುವ ಪರಸ್ಪರ ಹರಿತ ಭಾವ. ಮಕ್ಕಳು ಹೇಳದ ಕೆಲವು ವಿಷಯಗಳು ಕೂಡ ಹಾಗೆಯೇ ಕುಳಿತು ಅಕ್ಷರ ನೋಡುತ್ತಿದ್ದರೆ ತಾನಾಗಿ ಗ್ರಹಿಸಿದ ಭಾವ. ಹೈಸ್ಕೂಲು ಮತ್ತು ಕಾಲೇಜು ದಿನಗಳಲ್ಲಿ ಇಂಗ್ಲೆಂಡ್ ಲೆಟರಿನಲ್ಲೋ ಕಾರ್ಡಿನಲ್ಲಿಯೋ ಬರೆಯುವಾಗ ಆವರಿಸಿಕೊಳ್ಳುತ್ತಿದ್ದಂತಹ ಉತ್ಕಟತೆ ಈಗ ಇವರಲ್ಲಿ ಮೂಡುತ್ತಿದ್ದುದು ಇವರಿಗೂ ಸಹ ವಿಸ್ಮಯ ಅನಿಸಿಕೊಳ್ಳುತ್ತಿತ್ತು. ಎಷ್ಟೋ ಸಾರಿ ಮಗ ಮೇಲ್ ತೆಗೆದು ಚೆಕ್ ಮಾಡಿದನೇ ಇಲ್ಲವೇ ಎನ್ನುವುದನ್ನು ಅವರು ನೆನಪಿಸಿಕೊಳ್ಳುತ್ತಿದ್ದರು. ಆಗ ಅವರಿಗೆ ಪಕ್ಕನೆ ನೆನಪಾಗುತ್ತಿದ್ದದ್ದು ಏನೆಂದರೆ ತನ್ನ ಪಕ್ಕ ಮಲಗಿಕೊಳ್ಳುತ್ತಿದ್ದ, ತಲೆ ತುಂಬ ಎಣ್ಣೆ ಮೆತ್ತಿ ತಲೆ ಎಣ್ಣೆ ಸೋರಿ ಬೆವರಿನೊಡನೆ ಬೆರೆತು ಬರುತ್ತಿದ್ದಂತಹ ವಾಸನೆ, ಮುಖಕ್ಕೆ ಪೌಡರ್ ಹಾಕಿದಾಗ ಬೆವರಿನೊಡನೆ ಬೆರೆತಂತಹ ಆ ವಾಸನೆ, ಕಮಟು ವಾಸನೆ, ಇವೆಲ್ಲವೂ ಅವರನ್ನು ಕಾಡುತ್ತಿತ್ತು. ಹಾಗೆಯೇ ಊಟ ಮುಗಿಸಿ ಹೆಂಡತಿಯೊಂದಿಗೆ ವಾಕಿಂಗ್ ಹೋದಾಗಲೂ ಸಹ ಅವರು ತಮ್ಮ ಮೇಲ್ಗಳಲ್ಲಿ ತಾವು ಮಕ್ಕಳಿಗೆ ಏನು ಕಳಿಸಿದ್ದೇವೆ, ಏನು ಭಾವನೆ ಅವರಲ್ಲಿ ಮೂಡುತ್ತಿದೆ ಎನ್ನುವುದನ್ನೆಲ್ಲ ಮೋಹನ್ ರಾವ್ ಅವರು ಮನೋಹರವಾಗಿ ಹೆಂಡತಿಯೊಡನೆ ಹೇಳಿಕೊಳ್ಳುತ್ತಿದ್ದರು. ಮೋಹನ್ ರಾವ್ ಅವರು ಕಳಿಸುತ್ತಿದ್ದಂತಹ ಸಾವಿರಾರು ಇಮೇಲ್ಗಳಿಗೆ ಮಕ್ಕಳು ಥ್ಯಾಂಕ್ಸ್ ಎಂದು ಹೇಳಿಕೊಂಡು ತಂದೆ ಮಾಡುತ್ತಿದ್ದಂತಹ ಈ ತರಲೆಯನ್ನು ನೆನೆಸಿಕೊಂಡು ಅವರು ನಗಾಡುತ್ತಿದ್ದದ್ದು ಮಾತ್ರ ಮೋಹನ್ ರಾವ್ ಅವರಿಗೆ ಗೊತ್ತಾಗುತ್ತಲೇ ಇರಲಿಲ್ಲ. ಇದೇ ರೀತಿ ಮೋಹನ್ ರಾವ್ ಅವರ ಆಫೀಸಿನ ಹಿಂದುಗಡೆ ಮನೆಯೊಂದರಲ್ಲಿ ಅದು ಸುಮಾರು ಮಧ್ಯಾಹ್ನದ ವೇಳೆಯಲ್ಲಿ ಎಲ್ಲೋ ನೀರು ಬೀಳುವಂತಹ ಶಬ್ದ ಬರುತ್ತಿದೆಯಲ್ಲ ಅಂತ ಇವರು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದರು. ಕಾಂಪೌಂಡಿನ ಹಿಂದುಗಡೆ ಇಲ್ಲಿ ಮೋಹನ್ ರಾವ್ ಅವರ ಎರಡನೇ ಸಮಾಜ ಸೇವೆಯ ಘಟನೆ ಯಾವುದೆಂದರೆ, ಅವರು ಆಫೀಸಿನ ಪಕ್ಕದಲ್ಲೇ ಇದ್ದಂತಹ ಮನೆಯಲ್ಲಿ ಜುಳು ಶಬ್ದವನ್ನು ಬರುವುದಕ್ಕೆ ಪ್ರಾರಂಭ ಮಾಡಿಸಿತು. ಪ್ರಾರಂಭದಲ್ಲಿ ಇದು ಏನೋ ಎಂದು ಅಂದುಕೊಳ್ಳುತ್ತಿದ್ದರು. ಅನಂತರ ಇವರು ಕಾಂಪೌಂಡಿನಿಂದ ಹೊರಗಡೆ ಬಂದು ನೋಡಿದಾಗ ಹಿಂದೆಗಡೆ ಮನೆಯವರ ಸಿಂಟೆಕ್ಸ್ ತುಂಬಿ ಹರಿಯುತ್ತಿತ್ತು. ಅದನ್ನು ನೋಡಿದಂತಹ ಮೋಹನ್ ರಾವ್ ಅವರು ತಮ್ಮ ಸಹೋದ್ಯೋಗಿಗಳೊಡನೆ ಅದರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಹೇಳಲು, ಅಯ್ಯೋ ಬಿಡಿ ಸರ್, ನಮಗೇನಾಗಬೇಕು, ಅವ್ರ ಮನೆ ವಿಷಯ ಎಂದು ಉಡಾಪೆಯಿಂದ ಸಹೋದ್ಯೋಗಿಗಳು ಮಾತನಾಡುತ್ತಿದ್ದರು. ಆದರೆ ಇಲ್ಲಿ ಮೋಹನ್ ರಾವ್ ಅವರ ಸಮಾಜ ಸೇವೆಯ ಒಂದು ಭಾವನೆ ಜಾಗೃತವಾಯಿತು. ಹಾಗಾಗಿ ಅವರು ಪಕ್ಕದ ಮನೆಯವರ ಫೋನ್ ನಂಬರನ್ನು ತೆಗೆದುಕೊಂಡು ಅವರಿಗೆ ಫೋನ್ ಮಾಡಿ, ಈ ರೀತಿ ಸಿಂಟೆಕ್ಸ್ ತುಂಬಿ ಹರಿಯುತ್ತಿದೆ, ಕಾವೇರಿ ವಾಟರ್ ಬಿಲ್ಲು ನೀವೇ ಕಟ್ಟುತ್ತಿದ್ದರೂ ಪರವಾಗಿಲ್ಲ, ಆದರೆ ಈ ರೀತಿ ನೀರನ್ನು ಪೋಲ್ ಮಾಡಬಾರದು ಎಂದು ಹೇಳುವುದಕ್ಕೆ ಇವರು ಕಾಲ್ ಮಾಡಿದಾಗ ಆ ಮನೆಯಾತ, ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ, ನಿಮಗೆ ಅಂದರೆ ಮಡಗ್ರಿ ಅಂತ ಹೇಳಿ ಬೈತಾನೆ. ಆದರೂ ಇವರು ಸುಮ್ಮನಾಗಲಿಲ್ಲ. ಮತ್ತೆ ಕಾಲ್ ಮಾಡಿದ್ರು. ಅವರ ಹೆಂಡತಿ ಫೋನ್ ಎತ್ತಿದಾಗ ನಾನು ಒಬ್ಬ ಈ ಸಮಾಜದ ಪ್ರಜೆ, ಈ ದೇಶದ ನಾಗರಿಕ, ನನಗೆ ಒಂದು ಸಮಾಜದ ಕರ್ತವ್ಯ ಇದೆ ಎಂದು ಹೇಳಬೇಕು ಎಂದು ಮನನ ಮಾಡಿಕೊಂಡರು. ಆದರೆ ಆಕೆ ಇವರು ಮಾತನಾಡೋದಕ್ಕೆ ಅವಕಾಶ ಕೊಡದೆ, ನಿಮಗೆ ಅಂದರೆ ಸುಮ್ಮನೆ ಮಡಗ್ರಿ, ಯಾಕ್ರಿ ನಮ್ಮನೆ ಉಸಾಬ್ರಿ ನಿಮಗೆ ಅಂತ ಗದರಿ ಮಡಗಿದಾಗ ಇವರಿಗೆ ಉಸಿರೆತ್ತದೆ ಸುಮ್ಮನೆ ಉಳಿದುಕೊಂಡರು. ಈ ರೀತಿ ನೀರನ್ನು ಪೋಲ್ ಮಾಡುವುದನ್ನು ನೋಡಿ ತನ್ನ ಹೆಂಡತಿಯೊಡನೆ ಇದೇ ವಿಷಯವಾಗಿ ಅವರು ಚರ್ಚೆ ಮಾಡ್ತಾರೆ. ಹೆಂಡತಿ ಸಹ ಸಮಾಜದ ಕಾಳಜಿಯಿಂದ, ಹೌದು, ಆ ರೀತಿ ನೀರನ್ನು ವ್ಯರ್ಥವಾಗಿ ಮಾಡುವುದು ಸರಿಯಿಲ್ಲ, ನೀವೇ ಏನಾದರೂ ಮಾಡಿ ಎಂದು ಒಂದು ಪರಿಹಾರವನ್ನು ಸೂಚಿಸುತ್ತಾಳೆ. ಅದರಂತೆ ಇವರು ಜಲಮಂಡಳಿಗೆ ಒಂದು ಫೋನನ್ನು ಗುಜರಾಯಿಸುತ್ತಾರೆ. ಫೋನ್ ಮಾಡಿ ಈ ರೀತಿ ಪಕ್ಕದ ಮನೆಯಿಂದ ನೀರು ಸೋರಿಕೆಯಾಗುತ್ತಿದೆ ಸಿಂಟೆಕ್ಸ್ನಿಂದ ಅಂತ ಹೇಳಿರ್ತಾರೆ. ಪದೇ ಇವರು ಯಾವಾಗ ಕಾಲ್ ಮಾಡುತ್ತಾರೆ ಅದಕ್ಕೆ ಉತ್ತರ ಬರೋದು ನಿಂತಾಗ ಇವರು ಮತ್ತೆ ಲೆಟರ್ ಹೆಡ್ಡಲ್ಲಿ ಅರ್ಜಿಯನ್ನು ಬರೆದು ಆಫೀಸಿನ ಲೆಟರ್ ಹೆಡ್ಡಲ್ಲೇ ಕಳಿಸುತ್ತಾರೆ. ಯಾಕೆಂದರೆ ಸ್ವಲ್ಪ ತೂಕ ಬರಲಿ ಲೆಟರ್ ಹೆಡ್ಡಲ್ಲಿ ಕಳಿಸೋದ್ರಿಂದ ಅನ್ನುವಂತಹ ಭಾವನೆ ಇವರಲ್ಲಿ ಮೂಡುತ್ತದೆ. ಆ ರೀತಿ ಕಳಿಸಿದಂಥ ನಂತರ ಅದನ್ನು ಮಗಳಿಗೂ ಸಹ ಇವರು
ಈ ರೀತಿ ನೀರು ಪೋಲಾಗುವ ವಿಷಯವನ್ನು ಹೇಳಿದರು. ಅಲ್ಲದೆ ದಿನಪತ್ರಿಕೆಗಳಲ್ಲಿ ಓದುಗರ ವಿಭಾಗಗಳಿಗೂ ಇವರು 4-6 ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತೆ ಕಾಗದವನ್ನು ಬರೆದು ಹಾಕಿದರು. ಆ ಮನೆಯ ಸರಿಯಾದ ವಿಳಾಸವನ್ನು ಬರೆದೇ ಬಿಟ್ಟಿದ್ದರು. 4-6 ದಿನ ಆಫೀಸಿನಲ್ಲಿ ಇದೇ ವಿಷಯದ ಚರ್ಚೆ ನಡೆಯುತ್ತಿತ್ತು. ಮಗ ಮತ್ತು ಮಗಳು ಇಂಟರ್ನೆಟ್ಟಲ್ಲಿ ದಿನಪತ್ರಿಕೆಯಲ್ಲಿ ತಂದೆ ಬರೆದಂತಹ ಪತ್ರದ ಒಕ್ಕಣೆ, ಅವರ ಇಂಗ್ಲೀಷಿನ ವೈಖರಿ ಇವೆಲ್ಲವನ್ನು ಮೆಚ್ಚಿ ತಂದೆಗೆ ಒಂದು ಶಬಾಷ್ಗಿರಿಯನ್ನು ಮೇಲ್ ಮಾಡಿ ಕಳಿಸಿದರು. ಇವರು ದಿನಪತ್ರಿಕೆಯಲ್ಲಿ ಬರೆದಂತಹ ವಿಷಯವನ್ನು ನೋಡಿಯೋ ಅಥವಾ ಜಲಮಂಡಳಿಗೆ ಇವರು ಕೊಟ್ಟಂತಹ ಕಾಗದದಿಂದಲೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಮನೆಯಲ್ಲಿ ಟ್ಯಾಂಕ್ನಿಂದ ನೀರು ಬಿಡುವುದು ನಿಂತಿತು. ಮೋಹನ್ ರಾವ್ಗೆ ಎಲ್ಲೋ ತಮ್ಮ ನಾಗರಿಕ ಪ್ರಜ್ಞೆಗೆ ಇಷ್ಟಾದರೂ ಫಲ ಕೊಟ್ಟಿತಲ್ಲ ಎನ್ನುವಷ್ಟು ನೆಮ್ಮದಿ ಇಲ್ಲಿ ಮೂಡಿತು. ಇದೆಲ್ಲ ಆಗಿ 1 ವಾರದ ನಂತರ ಸಂಸ್ಥೆಯ ಬೋರ್ಡ್ ಡೈರೆಕ್ಟರ್ಸ್ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿದ ನಂತರ ಸಂಜೆಗೆ ಮೋಹನ್ ರಾವ್ ಅವರಿಗೆ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಎಂಬ ವ್ಯಕ್ತಿಯಿಂದ ಕರೆ ಬಂದಿತ್ತು. ಈ ಅಡ್ಮಿನಿಸ್ಟ್ರೇಟರ್ ವ್ಯಕ್ತಿಯನ್ನು ಇವರು ಇಂಟರ್ವ್ಯೂಗೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಅವರ ಪರಿಚಯ ಆಗಿತ್ತು. ಅನಂತರದ ದಿನಗಳಲ್ಲಿ ಅವರನ್ನು ಇವರು ನೋಡಿರಲೇ ಇಲ್ಲ. ಮಧುರ ಮಾತ್ರ ತನಗೇನೂ ಗೊತ್ತಿಲ್ಲವೇನೋ ಅನ್ನುವಂತೆ ಟ್ಯಾಲಿಯಲ್ಲಿ ಮುಳುಗಿರುವಂತೆ ತೋರ್ಪಡಿಸುತ್ತಿದ್ದಳು. ಇವರು ಅಲ್ಲಿ ಆಫೀಸಿನೊಳಗೆ ಹೋದಾಗ ಲೆಟರ್ ಹೆಡ್ಡಲ್ಲಿ ಜಲಮಂಡಳಿಯವರಿಗೆ ಅರ್ಜಿ ಕೊಟ್ಟಿದ್ದೇಕೆ, ಅದಕ್ಕಿಂತ ಹೆಚ್ಚು ಹಾಗೆ ಕೊಟ್ಟಿದ್ದರೆ ಅದು ತನ್ನ ಗಮನಕ್ಕೆ ತಂದು ಕೊಡಬೇಕಿತ್ತು ಎನ್ನುವುದನ್ನು ಅಡ್ಮಿನಿಸ್ಟ್ರೇಟರ್ ಅವರು ಸುತ್ತಿ ಬಳಸಿ ಕೇಳತೊಡಗಿದರು. ನೀವೆಲ್ಲರೂ ಯಾವಾಗಲೂ ಆಫೀಸಿನ ಸಮಯದಲ್ಲಿ ಇಮೇಲ್ಗಳನ್ನು ಮಾಡ್ತೀರಾ, ಫೋನ್ ಮಾಡ್ತೀರಾ, ನನಗೆ ಗೊತ್ತಿಲ್ಲ ಅಂತಲ್ಲ. ಟು ಸಮ್ ಎಕ್ಸ್ಟೆಂಟ್ ದಟ್ ಈಸ್ ಓಕೆ. ಆದರೆ ಆಫೀಸಿನ ಲೆಟರ್ ಹೆಡ್ನಲ್ಲಿ ಹೀಗೆ ಯಾರದೋ ಮನೆ ನೀರು ಪೋಲಾಗುತ್ತೆ ಅಂತೆಲ್ಲ ಕೊಡೋದು, ಪತ್ರಿಕೆಗಳಿಗೆ ಕೊಡೋದು ಅದು ಸರಿಯಲ್ಲ. ಅದೂ ಸಹ ತನ್ನ ಗಮನಕ್ಕೆ ಬಾರದೆ ಲೆಟರ್ ಹೆಡ್ಡಲ್ಲಿ ಅಧಿಕೃತವಾಗಿ ಕೊಡೋದು ಅಂದರೆ ಏನು ಎಂದು ವಾದ ಕೇಳಿದರು. ಅವರ ವಾದವನ್ನು ಕೇಳಿ ಮೋಹನ್ ರಾವ್ ಅವರಿಗೆ ತಾನು ಏನು ಅಂತಹ ಅಪರಾಧ ಮಾಡಿದ್ದೇನೆ ಎಂಬುದೇ ಅರ್ಥ ಆಗಲಿಲ್ಲ. ಈ ಮನುಷ್ಯ ತನ್ನ ಖಾಸಗಿ ಕೆಲಸಕ್ಕೆ ಆಫೀಸಿನ ವಾಹನ ಬಳಸಿಕೊಳ್ಳಬಹುದಂತೆ, ನಾನು ಒಂದು ಸಾಮಾಜಿಕ ಕಾರ್ಯಕ್ಕಾಗಿ ಒಂದು ಲೆಟರ್ ಹೆಡ್ಡಲ್ಲಿ ಕಾಗದವನ್ನು ಬರೆಯುವುದು ತಪ್ಪೇ? ನಾಗರಿಕನಾಗಿ ನನ್ನ ಪ್ರಜ್ಞೆಯಿಂದ ನಾನು ಲೆಟರನ್ನು ಬರೆಸಿದ್ದೇನೆ. ಆದರೆ ಇವನ ವಾದವನ್ನು ನಾನು ಸಮರ್ಥಿಸಿಕೊಳ್ಳಲಾಗದೆ ನನ್ನ ದೌರ್ಬಲ್ಯದಿಂದಲೇ ಇಲ್ಲ ತಪ್ಪಿಲ್ಲದಿದ್ದರೂ ನಾನು ಬಲಿಪಶುವಾಗುವುದು ಎಂದುಕೊಂಡು ತನ್ನ ಜೊತೆಗೆ ತನ್ನ ಗಮನಕ್ಕೆ ಬಾರದಂತೆ ಎಂಬುದನ್ನು ಆತ ಒತ್ತಿ ಒತ್ತಿ ಹೇಳುವುದನ್ನು ಗಮನಿಸಿದ ಮೋಹನ್ ರಾವ್ ಅವರಿಗೆ, ಹಾಗಾದರೆ ಇವನಿಗೆ ಈ ವಿಷಯ ಕಿವಿಗೆ ಊದಿದವರು ಯಾರು ಎಂಬುದು ಇವರ ಚಿಂತೆಗೆ ಬರುತ್ತದೆ. ಕೊನೆಗೆ ಸಾರಿ ಸಾರ್ ಎಂದು ಹೇಳಿ ಹೊರಗೆದ್ದು ಬಂದು ಬಿಟ್ಟವರು ಅವಮಾನವಾಯಿತು ಎನಿಸಿತು. ಹೆಚ್ಚು ಕಡಿಮೆ 15 ವರ್ಷ ತನಗಿಂತ ಚಿಕ್ಕವನಾದವನಿಂದ ತಾನು ಬುದ್ಧಿವಾದ ಹೇಳಿಸಿಕೊಳ್ಳುವುದು ಅಷ್ಟೇನೂ ಸರಿ ಕಾಣಲಿಲ್ಲ ಅವರಿಗೆ. ಸಹೋದ್ಯೋಗಿಗಳಲ್ಲಿ ಗುಸುಗುಸು ಹಬ್ಬಿತ್ತು. ಎಲ್ಲರೂ ಮೋಹನ್ ರಾವ್ ಅವರನ್ನು ಒಂದು ಬಗೆಯಲ್ಲಿ ದಿಟ್ಟಿಸಿದರು. ಮೋಹನ್ ರಾವ್ ಯಾರೊಂದಿಗೂ ಮಾತನಾಡಲಿಲ್ಲ. ಟ್ಯಾಲಿ ತೆರೆದು ಕುಳಿತವರು ಮನಸ್ಸಾಗಲಿಲ್ಲ. ಇನ್ನು ಇಲ್ಲಿ ಇರಲಾರೆ ಎಂದು ಮಗ ಮತ್ತು ಮಗಳಿಗೆ ಇಮೇಲ್ ಮಾಡುವ ಮನಸ್ಸಾಯಿತು. ಹೀಗೀಗೆ ಆಯಿತು ಎಂಬುದನ್ನು ಮಗ ಮತ್ತು ಮಗಳಿಗೆ ಹೇಳಿ ರಾಜೀನಾಮೆ ಕೊಡುವ ಅನಿಸಿಕೆಯನ್ನು ಹೇಳಿದರು. ಮಗ ಅಥವಾ ಮಗಳು ತಮ್ಮ ಈ ಅನಿಸಿಕೆಯನ್ನು ವಿರೋಧಿಸುತ್ತಾರೋ, ತಮಗೆ ಬೆಂಬಲವಾಗಿ ನಿಲ್ಲುವುದಿಲ್ಲವೋ ಎನ್ನುವಂತಹ ಅಳುಕು ಇವರಲ್ಲಿ ಮೂಡಿತು. ಆದರೆ ಇವರ ಇಮೇಲನ್ನು ತೆಗೆದು ಓದಿದ ಮಗ, ನೀವು ಮಾಡುತ್ತಿರುವುದು ಸರಿಯಾಗಿದೆ, ಅಲ್ಲಿ ನಿಮಗೆ ಮರ್ಯಾದೆ ಇಲ್ಲ ಅಂದರೆ ನೀವು ಅಲ್ಲಿರುವುದು ಯೋಗ್ಯವಲ್ಲ, ಬೇರೆ ಕಡೆ ಮಾಡಿಕೊಂಡ್ರೆ ಆಯಿತು, ಕೆಲಸ ಸಿಗುತ್ತೆ ಅನ್ನುವಂಥ ಮಾತನ್ನು ಮಗ ಹೇಳ್ತಾನೆ. ಮಗಳು ಇಲ್ಲಿ ಕೆಲವು ದಿನ ನೀವು ವಿಶ್ರಾಂತಿ ತೆಗೆದುಕೊಂಡು ರಿಲ್ಯಾಕ್ಸೇಷನ್ ಆಗುತ್ತೆ, ಆನಂತರ ಬೇರೆ ಕಡೆ ಕೆಲಸವನ್ನು ಹುಡುಕಿ ಎನ್ನುವಂತಹ ಮಾತನ್ನು ಹೇಳಿದಾಗ ಇಲ್ಲಿ ಇವರಿಗೆ ತಾನು ಅಸಹಾಯಕ, ನನಗೆ ಆಧಾರವಾಗಿ ನಾವಿರಬೇಕು ಅನ್ನುವಂತಹ ಭಾವ ತೋರದೆ ನಿನ್ನೊಂದಿಗೆ ನಾನಿರುತ್ತೇನೆ, ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಏನೂ ಅಡ್ಡಿ ಮಾಡುವುದಿಲ್ಲ ಎನ್ನುವಂತಹ ಮಕ್ಕಳ ಈ ಧೋರಣೆ ಅವರಲ್ಲಿ ಬಲವನ್ನು ಮೂಡಿಸಿತು. ಕೊನೆಗೆ ಇವರು ರಾಜೀನಾಮೆ ಪತ್ರವನ್ನು ರೆಡಿ ಮಾಡಿ ಮೇಲ್ ಮಾಡಿ ಕಳಿಸುತ್ತಾರೆ. ಏಕೆಂದರೆ ಕಂಪನಿಯಲ್ಲಿ ಬಿಡುವುದಕ್ಕೆ ಮೊದಲು 1 ತಿಂಗಳು ಮೊದಲೇ ಅವರಿಗೆ ವಿಷಯವನ್ನು ಮುಟ್ಟಿಸಬೇಕಾಗಿರುತ್ತದೆ. ಹಾಗಾಗಿ ಇನ್ನೊಂದು ತಿಂಗಳು ಅಷ್ಟೇ, ಆಮೇಲೆ ಎಲ್ಲಾದರೂ ಕೆಲಸ ಹುಡುಕಿಕೊಂಡರೆ ಆಯಿತು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಕೆಲಸ ಮುಗಿಸಿ ಹೊರಟವರು ಮಧುರನ ಬಳಿ ಬಂದು ನಿಂತು, ಮಧುರ,
ಯು ಆರ್ ನೌ 26. ಇಮ್ಯಾಜಿನ್ ಯುವರ್ ಸೆಲ್ಫ್ ಆಫ್ಟರ್ 30 ಇಯರ್ಸ್. ಇನ್ನು 20 ವರ್ಷದ ನಂತರ. ಅಂದರೆ ವಿಜ್ಞಾನದಲ್ಲಿ ಸಾಕಷ್ಟು ರಿಸರ್ಚ್ ಆಗಿರುತ್ತೆ. ಮಧುರನಿಗೆ ಇವರು ಏನು ಹೇಳ ಹೊರಟಿದ್ದಾರೆ ಎಂಬುದು ತಿಳಿಯದೆ ವಾಟ್ ಸಾರ್ ಎಂದು ವಯ್ಯಾರದಿಂದ ನಕ್ಕಳು. ನಥಿಂಗ್. ಈಗ ಒಳ್ಳೆ ಏರ್ ಡೈ, ನೋ ಮಾರ್ಕ್ ಥೆರಪಿ, ಅದು ಇದು ಥೆರಪಿ ಬಂದಿರುತ್ತೆ ಅನ್ನೋದು ನಿಜವೇ. ಆದರೂ ಆಗ ನಿಮಗೂ 56 ಅನ್ನೋದನ್ನು ಮರಿಬೇಡಿ. ಇಲ್ಲಿ ಯಾರೂ ಚಿರ ಯೌವನಿಗರು ಅಲ್ಲ ಮಧುರ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಅವರು ಹೊರಟರು. ಎಂದಿನ ಹಾಗೆ ಬಸ್ ನಿಲ್ದಾಣಕ್ಕೆ ಬಂದಾಗ ಸರ್ಕಲ್ನಲ್ಲಿ ದುಂಡು ಮಲ್ಲಿಗೆ ಮಾರುತ್ತಿದ್ದಂತಹ ಹುಡುಗಿಯನ್ನು ನೋಡಿ, ಓಹೋ, ಹೂವು ತುಂಬ ತಾಜಾವಾಗಿದೆ, ಮನೆಗೆ ನೇರವಾಗಿ ಹೋಗುತ್ತಿದ್ದೇನೆ, ಯಾವಾಗಲಾದರೂ ಮಗಳಿಗೋ ಹೆಂಡತಿಗೋ ಎಂದು ದುಂಡು ಮಲ್ಲಿಗೆ ತೆಗೆದುಕೊಳ್ಳದ ಅವರು ಮನುಷ್ಯ ಈ ದಿನ ತೆಗೆದುಕೊಳ್ಳುವುದೇ ಬೇಡವೇ ಎನ್ನುವಂತಹ ಒಂದು ಜಿಜ್ಞಾಸೆಗೆ ಒಳಗಾಗಿ ಕೊನೆಗೆ ಯೋಚಿಸುತ್ತಾರೆ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಾಗ ಮುಖವನ್ನು ಜೋಲು ಬಿಟ್ಟು ಹೋಗುವುದು ಎಷ್ಟು ಸರಿ? ದುಂಡು ಮಲ್ಲಿಗೆಯನ್ನು ತೆಗೆದುಕೊಂಡೇ ಹೋಗುತ್ತೇನೆ ಅನ್ನುವಂಥ ಒಂದು ಭಾವ ಅವರಲ್ಲಿ ಬಂದೊಡನೆ ತುಸು ನಗೆಯೂ ಬಂತು. ಆದರೂ ತಾಜಾ ಮಲ್ಲಿಗೆ ಹೂವನ್ನು ನೋಡಿ ತಡೆಯದೆ ಬುಟ್ಟಿಯವಳ ಹತ್ತಿರ ಹೋಗಿ ನಿಲ್ಲುತ್ತಾರೆ. ಸಾಮಾಜಿಕ ಸೇವೆ, ಸಾಮಾಜಿಕ ಪರಿವರ್ತನೆ ಇವೆಲ್ಲವೂ ಅವರಲ್ಲಿ ನಾಗರಿಕತೆಯ ಪ್ರಜ್ಞೆ ಅವರಲ್ಲಿ ಜಾಗೃತಿಯಾಯಿತು. ಒಬ್ಬ ನಾಗರಿಕನಾಗಿ ನಾನು ಏನು ಮಾಡಬಹುದು ಎನ್ನುವುದನ್ನು ಅವರು ಮಾಡಿದಂತಹ ಈ 2 ಕೆಲಸಗಳಲ್ಲಿ ನಾವು ಅದನ್ನು ಮನಗಾಣಬಹುದಾಗಿದೆ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.